ನಮಸ್ಕಾರ ಬಂಧುಗಳೇ. ನಮ್ಮ ರಾಜಧಾನಿ ಬೆಂಗಳೂರಿನ ಜಂಜಾಟದ ಜೀವನದಲ್ಲಿ ಮನಸ್ಸಿಗೆ ಶಾಂತಿ ನೀಡುವ ದೈವಿಕ ಕೇಂದ್ರಗಳು ಅನೇಕ ಇವೆ. ಆದರೆ ಇಂದು ನಾವು ನಿಮ್ಮನ್ನು ಅಂತಹ ಒಂದು ವಿಶಿಷ್ಟ ಕ್ಷೇತ್ರಕ್ಕೆ ಕರೆದೊಯ್ಯಲಿದ್ದೇವೆ. ಅಲ್ಲಿಗೆ ಕಾಲಿಟ್ಟರೆ ಸಾಕು, ನಿಮ್ಮ ಅರ್ಧ ಸಂಕಷ್ಟಗಳು ಮಂಜಿನಂತೆ ಕರಗುತ್ತವೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಈ ಪ್ರಶಾಂತ ವಾತಾವರಣದಲ್ಲಿ ನೆಲೆಸಿರುವ ಈ ದೇವಿಯು ಕೇವಲ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದು ಮಾತ್ರವಲ್ಲದೆ ಕಷ್ಟದಲ್ಲಿರುವವರಿಗೆ ದಾರಿದೀಪವಾಗಿದ್ದಾಳೆ. ಇಲ್ಲಿನ 108 ಅಡಿ ಎತ್ತರದ ರಾಜಗೋಪುರವು ಗಗನವನ್ನೇ ಮುಟ್ಟುವಂತೆ ಕಂಡರೆ, ಗರ್ಭಗುಡಿಯ ಒಳಗಿರುವ ತಾಯಿ ಕಾಳಿಕೆಯ ದರ್ಶನ ನಮ್ಮ ಜನ್ಮ ಸಾರ್ಥಕವಾಯಿತು ಎಂಬ ಅನುಭೂತಿಯನ್ನು ನೀಡುತ್ತದೆ. ಇಂದಿನ ವಿಶೇಷ ವಿಡಿಯೋದಲ್ಲಿ ನಾವು ಈ ಕ್ಷೇತ್ರದ ಇತಿಹಾಸ, ಇಲ್ಲಿ ನಡೆಯುವ ಪವಾಡಗಳು ಮತ್ತು ವಿಶೇಷ ಪೂಜೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಈ ಕ್ಷೇತ್ರದ ಇತಿಹಾಸ ಮತ್ತು ಶ್ವೇತ ಕ್ಷೇತ್ರದ ವೈಭವ. ಈ ಭವ್ಯ ದೇವಾಲಯದ ನಿರ್ಮಾಣದ ಹಿಂದೆ ಒಂದು ದೊಡ್ಡ ಸಂಕಲ್ಪವಿದೆ. ದಿವಂಗತ ಶ್ರೀ ರಾಮಯ್ಯ ಮತ್ತು ನಾರಾಯಣ ಪಟೇಲ್ ಅವರ ನೇತೃತ್ವದಲ್ಲಿ ಈ ದೇವಾಲಯವು ಅಭಿವೃದ್ಧಿಗೊಂಡಿದೆ. ಈ ಕ್ಷೇತ್ರವನ್ನು ಶ್ವೇತ ಕ್ಷೇತ್ರ ಎಂದೂ ಕರೆಯಲಾಗುತ್ತದೆ. ಇಲ್ಲಿನ ವಾಸ್ತುಶಿಲ್ಪವು ಅತ್ಯಂತ ಕಲಾತ್ಮಕವಾಗಿದೆ. ನೀವು ದೇವಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಕಣ್ಣಿಗೆ ಬೀಳುವ ಈ ಬೃಹತ್ ರಾಜಗೋಪುರವು 108 ಅಡಿ ಎತ್ತರವಿದ್ದು ಭಕ್ತರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ತಮಿಳುನಾಡು ರಾಜ್ಯದ ಅನೇಕ ಭಕ್ತರು ಕೂಡ ಈ ದೇವಿಯ ದರ್ಶನಕ್ಕಾಗಿ ತಂಡೋಪತಂಡವಾಗಿ ಬರುತ್ತಾರೆ ಎಂದರೆ ಇದರ ಮಹಿಮೆಯನ್ನು ನೀವೇ ಊಹಿಸಬಹುದು. ಗರ್ಭಗುಡಿಯ ಶಕ್ತಿ ದೇವತೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ. ಗರ್ಭಗುಡಿಯ ಒಳಗೆ ತಾಯಿ ಕಾಳಿಕಾ ದುರ್ಗಾ ಪರಮೇಶ್ವರಿಯು ಭಕ್ತರಿಗೆ ಪ್ರಸನ್ನಮುಖಿಯಾಗಿ ದರ್ಶನ ನೀಡುತ್ತಾಳೆ. ದೇವಿಯು ಅಷ್ಟಭುಜಗಳನ್ನು ಹೊಂದಿದ್ದು ಕೈಯಲ್ಲಿ ತೀಕ್ಷ್ಣವಾದ ತ್ರಿಶೂಲವನ್ನು ಹಿಡಿದಿದ್ದಾಳೆ. ಅಷ್ಟೇ ಅಲ್ಲ, ದೇವಿಯು ಮಹಿಷಾಸುರನನ್ನು ತನ್ನ ಪಾದದ ಕೆಳಗೆ ಮರ್ದನ ಮಾಡುತ್ತಿರುವ ಭಂಗಿಯು ದುಷ್ಟ ಶಕ್ತಿಗಳ ಸಂಹಾರದ ಸಂಕೇತವಾಗಿದೆ. ಬಹಳಷ್ಟು ಜನರಿಗೆ ದೇವಿಯ ಕಣ್ಣುಗಳನ್ನು ನೋಡಿದರೆ ಸಾಕು, ತಮ್ಮ ಸಂಕಷ್ಟಗಳೆಲ್ಲ ದೂರವಾದಂತೆ ಭಾಸವಾಗುತ್ತದೆ. ಮದುವೆ ವಿಳಂಬವಾಗುತ್ತಿರುವವರು, ಸಂತಾನ ಭಾಗ್ಯವಿಲ್ಲದವರು ಮತ್ತು ಉದ್ಯೋಗದ ಸಮಸ್ಯೆ ಎದುರಿಸುತ್ತಿರುವವರು ಇಲ್ಲಿ ಬಂದು ದೇವಿಗೆ ಶ್ರದ್ಧೆಯಿಂದ ಹರಕೆ ಹೊತ್ತರೆ ಖಂಡಿತವಾಗಿಯೂ ಫಲ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಉಪದೇವತೆಗಳು ಮತ್ತು ವಿಶಿಷ್ಟ ಸನ್ನಿಧಿಗಳು. ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಇಲ್ಲಿರುವ ಉಪದೇವತೆಗಳ ಸನ್ನಿಧಿಗಳು. ದೇವಿಯ ದರ್ಶನಕ್ಕೂ ಮುನ್ನ ನೀವು ವಿಘ್ನ ನಿವಾರಕ ಗಣಪತಿಯ ದರ್ಶನ ಪಡೆಯಬೇಕು. ಇಲ್ಲಿ ಗಣಪತಿ ಸ್ವಾಮಿ, ಸರಸ್ವತಿ ದೇವಿ, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನವಗ್ರಹಗಳ ಸನ್ನಿಧಿಯೂ ಕೂಡ ಇವೆ. ಬಹಳ ಅಪರೂಪವಾಗಿ ಸಿಗುವ ದಕ್ಷಿಣಾಮೂರ್ತಿ ಮತ್ತು ಶಿವನ ರೂಪವಾದ ಏಕಾಂಬರೀಶ್ವರನ ವಿಗ್ರಹಗಳನ್ನು ಇಲ್ಲಿ ನೀವು ಕಾಣಬಹುದು. ಯೋಗ ನರಸಿಂಹ ಸ್ವಾಮಿ ಮತ್ತು ವೆಂಕಟೇಶ್ವರ ಸ್ವಾಮಿಯ ದರ್ಶನವೂ ಇಲ್ಲಿದೆ. ಆದರೆ ಇಲ್ಲಿ ಬರುವ ಭಕ್ತರ ಗಮನ ಸೆಳೆಯುವ ಇನ್ನೊಂದು ವಿಶಿಷ್ಟ ವಿಗ್ರಹವೆಂದರೆ ಯಕ್ಷಿಣಿ ದೇವಿ. ಇಲ್ಲಿ ಒಂದು ರೋಚಕ ಪದ್ಧತಿ ಇದೆ. ಭಕ್ತರು ತಮ್ಮ ಕಷ್ಟಗಳನ್ನು ಅಥವಾ ಬಯಕೆಗಳನ್ನು ಒಂದು ಸಣ್ಣ ಚೀಟಿಯಲ್ಲಿ ಬರೆದು ಈ ದೇವಿಯ ವಿಗ್ರಹಕ್ಕೆ ಕಟ್ಟುತ್ತಾರೆ. ಹೀಗೆ ಮಾಡುವುದರಿಂದ ದೇವಿ ತಮ್ಮ ಮೊರೆಯನ್ನು ಆಲಿಸಿ ಒಳ್ಳೆಯದು ಮಾಡುತ್ತಾಳೆ ಎಂಬ ಗಾಢವಾದ ನಂಬಿಕೆ ಭಕ್ತರಲ್ಲಿದೆ. ಪೂಜೆಗಳು, ಹರಕೆ ಮತ್ತು ವಿಶೇಷ ದಿನಗಳು. ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಇಲ್ಲಿ ಭಕ್ತರ ಸಾಗರವೇ ಹರಿದು ಬರುತ್ತದೆ. ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನಗಳಲ್ಲಿ ವಿಶೇಷವಾದ ಹೋಮ ಹವನಗಳು ಮತ್ತು ಪೂಜೆಗಳು ಜರುಗುತ್ತವೆ. ಭಾನುವಾರಗಳಂದು ದೇವಿಗೆ ಅದ್ಧೂರಿಯಾದ ಮಹಾ ಅಭಿಷೇಕ ನಡೆಯುತ್ತದೆ. ಭಕ್ತರು ದಾರಿದ್ರ್ಯ ನಿವಾರಣೆಗಾಗಿ ಮತ್ತು ಸಂಕಷ್ಟಗಳ ಪರಿಹಾರಕ್ಕಾಗಿ ದೇವಿಗೆ ನಿಂಬೆಹಣ್ಣಿನ ಆರತಿ ಅಥವಾ ದೀಪವನ್ನು ಹಚ್ಚುತ್ತಾರೆ. ನವರಾತ್ರಿಯ 9 ದಿನಗಳ ಕಾಲ ದೇವಿಯನ್ನು ವಿವಿಧ ಅಲಂಕಾರಗಳಲ್ಲಿ ಪೂಜಿಸಲಾಗುತ್ತದೆ. ಇದು ನೋಡಲು 2 ಕಣ್ಣುಗಳು ಸಾಲದು. ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಮೆರವಣಿಗೆ ಮಾಡುವ ದೃಶ್ಯ ವೈಭವಯುತವಾಗಿರುತ್ತದೆ. ದೇವಿಯ ದರ್ಶನದ ನಂತರ ಇಲ್ಲಿ ಬರುವ ಭಕ್ತರಿಗೆ ಮಧ್ಯಾಹ್ನದ ಸಮಯದಲ್ಲಿ ಅನ್ನಪ್ರಸಾದವನ್ನು ನೀಡಲಾಗುತ್ತದೆ. ಈ ಪ್ರಸಾದದ ರುಚಿಯು ಅಮೃತದಂತೆ ಇರುತ್ತದೆ ಎಂದು ಭಕ್ತರು ಹೊಗಳುತ್ತಾರೆ. ಬೆಂಗಳೂರಿನ ಈ ಅವಿಶ್ರಾಂತ ಜೀವನದಲ್ಲಿ ಸ್ವಲ್ಪ ಸಮಯ ದೇವಿಯ ಸನ್ನಿಧಿಯಲ್ಲಿ ಕಳೆದು ಪ್ರಸಾದ ಸ್ವೀಕರಿಸಿದರೆ ಮನಸ್ಸಿಗೆ ಅಪಾರವಾದ ಶಾಂತಿ ದೊರೆಯುತ್ತದೆ. ನೀವು ಈ ದೇವಾಲಯಕ್ಕೆ ಭೇಟಿ ನೀಡಲು ಬಯಸಿದರೆ ಇದು ಬೆಂಗಳೂರಿನ ವಿದ್ಯಾರಣ್ಯಪುರದ ಬಸ್ ನಿಲ್ದಾಣಕ್ಕೆ ಅತ್ಯಂತ ಸಮೀಪದಲ್ಲಿದೆ. ಮೆಜೆಸ್ಟಿಕ್ನಿಂದ ಸುಮಾರು 10 ರಿಂದ 12 ಕಿಲೋಮೀಟರ್ ದೂರದಲ್ಲಿದ್ದು ಸುಲಭವಾಗಿ BMTC ಬಸ್ ಅಥವಾ ಟ್ಯಾಕ್ಸಿ ಮೂಲಕ ತಲುಪಬಹುದು. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಮತ್ತು ಸಂಜೆ 5:30 ರಿಂದ ರಾತ್ರಿಯವರೆಗೆ ದೇವಸ್ಥಾನವು ತೆರೆದಿರುತ್ತದೆ. ವಿಶೇಷ ದಿನಗಳಲ್ಲಿ ದರ್ಶನದ ಸಮಯ ಬದಲಾಗಬಹುದು. ಮಿತ್ರರೇ, ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಒಮ್ಮೆ ವಿದ್ಯಾರಣ್ಯಪುರದ ಈ ತಾಯಿಯ ಸನ್ನಿಧಿಗೆ ಬಂದು ಶ್ರದ್ಧೆಯಿಂದ ಪ್ರಾರ್ಥಿಸಿ. ತಾಯಿ ಕಾಳಿಕೆಯು ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಓಂ ನಮೋ ಕಾಳಿಕಾ ಮಾತಾಯ ನಮಃ ಎಂದು ಕಮೆಂಟ್ ಮಾಡುವ ಮೂಲಕ ದೈವ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು.